IPL ಇತಿಹಾಸದಲ್ಲೇ ಈ ಥರದ ಅವಮಾನ ಯಾವತ್ತೂ ಆಗಿಲ್ಲ. 17 ಸೀಸನ್ಗಳಾದವು, ಸಾವಿರಾರು ಪಂದ್ಯಗಳು ನಡೆದವು. ಆದರೆ ಒಬ್ಬ ಫ್ರೆಂಚೈಸಿ ಮಾಲಕ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಗೆ ಬೈತಾನೆ, ಅದು ಎಲ್ಲರ ಮುಂದೆ ಬೈತಾನೆ. ಏನ್ರಿ ಮಾಡ್ತಿದೆ BCCI? ದುಡ್ಡು ಕೊಟ್ಟರೆ ಆಗ್ಬಿಡ್ತಾ? ಒಬ್ಬ ಕ್ರಿಕೆಟ್ ಪ್ಲೇಯರ್ ಕ್ರಿಕೆಟ್ ಆಡಿದ ನಂತರ ಆತನ ಸಂಭಾವನೆ, ಆತನ ಸಂಬಳ ಕೊಟ್ಬಿಟ್ರೆ ಮುಗಿದೋಯ್ತಾ? ಆತನಿಗೆ ಇರುವಂಥ ಸ್ವಾಭಿಮಾನ, ಆತನಿಗೆ ಸ್ವಾಭಿಮಾನ ಇರಲ್ವೇನ್ರಿ ಕ್ರಿಕೆಟ್ ಪ್ಲೇಯರ್ಗೆ? ಎಲ್ಲರ ಸಮ್ಮುಖದಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್, ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಒಂದು ನ್ಯಾಷನಲ್ ಜರ್ಸಿಯನ್ನು ಹಾಕೊಂಡು ಆತ ಕ್ರಿಕೆಟ್ ಆಡ್ತಾನೆ. ಎಲ್ಲ ಒಬ್ಬ ಕನ್ನಡಿಗ, ನಮ್ಮ ಕರ್ನಾಟಕದ ಹೆಮ್ಮೆ KL ರಾಹುಲ್ಗೆ ಫ್ರೆಂಚೈಸಿ ಓನರ್ ಸಂಜೀವ್ ಗೋಯಂಗ್ ಬೈತಾರೆ, ಅವಮಾನ ಮಾಡ್ತಾರೆ. ಕೇವಲ ಒಂದು ಮ್ಯಾಚ್ ಸೋತಿದ್ದಕ್ಕೆ. ಸೋಲು ಗೆಲುವು ಆಟದಲ್ಲಿ ಕಾಮನ್ ರೀ, ಅದು ಕ್ರಿಕೆಟ್ ಆಗಲಿ, ಅದು ಯಾವುದೇ ಆಟ ಇರಲಿ, ಸೋಲು ಗೆಲುವು ಕಾಮನ್ನು. ಅಂಥ ಒಂದು ಆಟಗಾರನಿಗೆ, ಒಬ್ಬ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗಲಿ ಅಥವಾ ಸಾಮಾನ್ಯ ಕ್ರಿಕೆಟ್ ಪ್ಲೇಯರ್ ಆಗಲಿ, ಅವನಿಗೆ ತನ್ನದೇ ಆದಂಥ ವ್ಯಕ್ತಿತ್ವ ಇರುತ್ತೆ, ಒಂದು ಸ್ವಾಭಿಮಾನ ಇರುತ್ತೆ. ನೀವು ಓನರ್ ಆಗಿರ್ಬೋದು, ನೀವು ಶ್ರೀಮಂತರಿರ್ಬೋದು, ನೀವು ಕ್ರಿಕೆಟ್ ತಂಡಕ್ಕೆ ಮಾತ್ರ ಓನರು, ನೀವು ಅದರ ಮಾಲೀಕತ್ವವನ್ನು ಹೊಂದಿರ್ತೀರ ಹೊರತು ಕ್ರಿಕೆಟ್ ಪ್ಲೇಯರ್ಸ್ ಮೇಲೆ ನಿಮ್ಮ ಮಾಲೀಕತ್ವವನ್ನು, ನಿಮ್ಮ ಅಧಿಕಾರವನ್ನು ಚಲಾಯಿಸಬಾರ್ದು. ಒಬ್ಬ ಕನ್ನಡಿಗನಾಗಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ತುಂಬ ಸಿಟ್ಟು ತರಿಸಿದೆ. ನೀವು KL ರಾಹುಲನ್ನು ಬೈತಿದ್ದೀರಿ. ಇವತ್ತು ಪ್ರತಿಯೊಂದು ಟ್ರೋಲ್ ಮೀಮ್ಸ್ ಪೇಜ್ಗಳಲ್ಲಿ KL ರಾಹುಲ್ಗೆ RCB ತಂಡಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಒಂದು ತಂಡದಲ್ಲಿ ಒಬ್ಬ ಕ್ಯಾಪ್ಟನ್ ಅನ್ನ ನೀವು ಎಲ್ಲರ ಸಮ್ಮುಖದಲ್ಲಿ ಬೈತೀರಾ. ಸಂಜೀವ್ ಗೋಯಂಗ್ ಇದೇ ರೀತಿಯಾದಂಥ ಒಂದು ಘಟನೆ 2017ರಲ್ಲಿ ನಡೆದಿತ್ತು. ಮಹೇಂದ್ರ ಸಿಂಗ್ ಧೋನಿ, ನಮ್ಮ ಇಂಡಿಯಾದ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ, ಕೂಲ್ ಕ್ಯಾಪ್ಟನ್ ಅಂತ ಏನು ಕರಿತೀವಿ, ಅವರು ಪುಣೆ ಟೀಮಲ್ಲಿ ಇರಬೇಕಾದ್ರೆ ಸತತವಾಗಿ ಸೋಲನ್ನು ಅನುಭವಿಸಿದಾಗ ಅವ್ರಿಗೂ ಕೂಡ ಕ್ಯಾಪ್ಟನ್ಸಿಂದ ಕೆಳಗಡೆ ತರಬೇಕು ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ. ಒಬ್ಬ ತಂಡದ ಪ್ಲೇಯರ್ಗೆ, ಆತ ಸಾಮಾನ್ಯ ಪ್ಲೇಯರ್ ಇರಲಿ, ನ್ಯಾಷನಲ್ ಪ್ಲೇಯರ್ ಇರಲಿ, ರಣಜಿಯಲ್ಲಿ ಆಟ ಆಡಲಿ, IPL ಅಲ್ಲಿ ಆಟ ಆಡಲಿ, ಆತನಿಗೆ ತನ್ನ ಆತ್ಮಸ್ಥೈರ್ಯವನ್ನು ಹುರಿದುಂಬಿಸುವಂತಹ, ಬೆನ್ತಟ್ಟುವಂತಹ ಮಾತನ್ನು ಹೇಳಬೇಕು ಹೊರತು, ಸೋತಾಗ ಬೆನ್ನು ತಟ್ಟಬೇಕು ಹೊರತು, ಸೋತಾಗ ಅವಮಾನ ಮಾಡಿ ನೆಕ್ಸ್ಟ್ ಮ್ಯಾಚ್ಗೆ ಅವನ ಕಾನ್ಫಿಡೆಂಟಾಗಿ ಮುರಿಯುವಂಥ ಯಾವುದೇ ಅಧಿಕಾರ, ಯಾವುದೇ ಹಕ್ಕು ನಿಮಗಿಲ್ಲ. BCCI ಕಣ್ಣು ಮುಚ್ಕೊಂಡು ಕೂತಿದೆ ಅನ್ಕೋತೀನಿ. ಬರೀ ದುಡ್ಡನ್ನು ಕೊಟ್ಟರೆ, ಸಂಬಳವನ್ನು ಕೊಟ್ಟರೆ ಆಗಲ್ಲ ರೀ. BCCI ಇದಕ್ಕೆ ಕ್ರಮವನ್ನು ಕೈಗೊಳ್ಳಲೇಬೇಕು. ಕನ್ನಡಿಗರಿಗೆ ನ್ಯಾಯ ಸಿಗಬೇಕು. ಕರ್ನಾಟಕದ ಹೆಮ್ಮೆ ರೀ. ಹೌದು, ಪ್ರತಿಯೊಬ್ಬರ ಸ್ಟೇಟಸ್ ಸ್ಟೋರಿಗಳಲ್ಲಿ ನಾವು ಅವ್ರನ್ನ ಹೀರೋಗಳಂತ ಇಡ್ತೀವಿ. ಭಾರತ ಪಾಕಿಸ್ತಾನ ಮ್ಯಾಚ್ ನಡಿಬೇಕಾದ್ರೆ ಭಾರತದ ಗೆಲುವು ಯಾರ ಕೈಯಲ್ಲಿರುತ್ತೆ? ಒಬ್ಬ ಕ್ರಿಕೆಟ್ ಪ್ಲೇಯರ್ ಕೈಯಲ್ಲಿರುತ್ತೆ. ನಮ್ಮ ಕನ್ನಡದ ಹೆಮ್ಮೆಯ ಕ್ರಿಕೆಟ್ ಆಟಗಾರ KL ರಾಹುಲ್ಗೆ ಕ್ಷಮೆ ಕೇಳಬೇಕು. ಟ್ವಿಟರಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯನ್ನು ಕೇಳಲೇಬೇಕು. ಇದನ್ನು ಕನ್ನಡಿಗರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಕ್ರಿಕೆಟಿಗರ ಮೇಲೆ ನಿಮ್ಮ ದಬ್ಬಾಳಿಕೆ, ನೀವು ಶ್ರೀಮಂತರು ಇರಬಹುದು, ದುಡ್ಡಿನಲ್ಲಿ ಶ್ರೀಮಂತಿಕೆ ಇರಲಿ, ಹೃದಯವಂತಿಕೆ, ಮಾನವೀಯತೆ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸಂಜೀವ್ ಗೋಯಂಗ್, ನೀವು ಕ್ರಿಕೆಟ್ ಅನ್ನ ಗಂಧ ಗಾಳಿ ಗೊತ್ತಿಲ್ಲದವರು, ಗಲ್ಲಿ ಕ್ರಿಕೆಟ್ ಕೂಡ ಆಡದೇ ಇರೋರು, ನೀವು ಅವರಿಗೆ ಕ್ರಿಕೆಟಿನ ಬಗ್ಗೆ ಪಾಠವನ್ನ ಹೇಳ್ತಾ ಇದ್ದೀರಾ. ಕರ್ನಾಟಕದ ಒಬ್ಬ ಹೀರೋ, ಒಬ್ಬ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರ ಆತನಿಗೆ ನೀವು ಈ ರೀತಿಯ ಅವಮಾನ ಮಾಡೋದು ಯಾವುದೇ ಕಾರಣಕ್ಕೂ ಕನ್ನಡಿಗರು ಇದನ್ನ ಸಹಿಸಿಕೊಳ್ಳಲ್ಲ. ಸಾರ್ವಜನಿಕವಾಗಿ ಅವ್ರನ್ನ ನೀವು ಸಾಮಾಜಿಕ ಜಾಲತಾಣದಲ್ಲಿ, ಟ್ವಿಟರ್ ಅಲ್ಲಿ ಕ್ಷಮೆಯನ್ನ ಕೇಳಲೇಬೇಕು. ಕ್ರಿಕೆಟ್ ಪ್ಲೇಯರ್ಗೆ ನ್ಯಾಯ ಸಿಗೋವರೆಗೂ ಕನ್ನಡಿಗರು ಹೋರಾಟವನ್ನು ಮಾಡ್ತಾರೆ. ಅವ್ರಿಗೆ ಬೇಗ ನ್ಯಾಯ ಸಿಗಲಿ. ನೀವು ಅವ್ರಿಗೆ ಕ್ಷಮೆ ಕೇಳೋದ್ರಿಂದ ನೀವು ಚಿಕ್ಕವರಾಗಲ್ಲ. ದುಡ್ಡಿನಲ್ಲಿ ನೀವು ದರ್ಪ ನಿಮ್ಗೆ ಇರ್ಬೋದು, ಆದರೆ ಒಬ್ಬ ಕನ್ನಡಿಗರ ಹೆಮ್ಮೆ ನೋಡಿ. ಇವತ್ತು RCB ಸತತವಾಗಿ ಮ್ಯಾಚನ್ನು ಸೋತರೂ ಕೂಡ ಕನ್ನಡಿಗರು 2 ಎಕರೆ ಹೊಲ ಹೋದ್ರೂ ಪರವಾಗಿಲ್ಲ, ತಮ್ಮ ಛಲ ಬಿಟ್ಟಿಲ್ಲ. RCB ಮತ್ತೆ ಈ ಸಲ ಕಪ್ ನಮ್ದೇನೆ ಅಂತಾರೆ. ಆ ಥರ ಛಲ ಒಬ್ಬ ಅಭಿಮಾನಿಯಾಗಿ ತುಂಬ್ತಾರೆ ಕ್ರಿಕೆಟ್ ಆಟಗಾರರಿಗೆ. ಅದೇ ಥರದ ಛಲ ನೀವು ಮಾಲೀಕರಾಗಿ ಅದನ್ನು ತುಂಬಬೇಕು. ಆವಾಗಲೇ ಆ ಕ್ರಿಕೆಟಿಗೆ, ಆ ಮ್ಯಾಚ್ಗೆ ಒಂದು ಗತ್ತು ಬರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.